ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಷಯವಾಗಿ ತನಿಖೆ ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದೆ. ಇಲ್ಲಿ ನಟ ದರ್ಶನ್ ಹಾಗೇನೆ ಪವಿತ್ರ ವಿರುದ್ಧ ಎಫ್ಎಸ್ಎಲ್ ಸಾಕ್ಷ್ಯವನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಯಾವುದೆಲ್ಲ ಮ್ಯಾಚ್ ಆಗ್ತಾ ಇದೆ ಹಾಗಾದ್ರೆ ಸಾಕ್ಷ್ಯಗಳು, ಎಫ್ಎಸ್ಎಲ್ ರಿಪೋರ್ಟ್ ಹಾಗೇನೆ ಪೊಲೀಸರು ತನಿಖೆ ಮಾಡಿರುವಂತ ರಿಪೋರ್ಟ್ ಎರಡನ್ನೂ ಕೂಡ ತಾಳೆ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ, ಕಾಟೇರನಿಗೆ ಸಂಕಷ್ಟವನ್ನ ತಂದಿಡುತ್ತಾ ಈ ಎಫ್ಎಸ್ಎಲ್ ನ ವರದಿ. ದರ್ಶನ್ ವಿರುದ್ಧ ಪ್ರಮುಖವಾಗಿ 2 ಸಾಕ್ಷ್ಯಗಳು ಸಿಕ್ಕಿದೆ. ಇದನ್ನ ಇಟ್ಕೊಂಡೆ ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರವನ್ನ ಪೊಲೀಸರು ಪ್ರೂವ್ ಮಾಡೋಕ್ ಹೊರಟಿದ್ದಾರೆ ಅಂತ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ 2 ಸಾಕ್ಷ್ಯ ಸಿಕ್ಕಿದೆ. ಅದೇನೇನು ಅಂತಂದ್ರೆ ದರ್ಶನ್ ಪಾದರಕ್ಷೆ ಮೇಲಿನ ರಕ್ತದ ಕಲೆ ಹಾಗೇನೆ ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ಮ್ಯಾಚ್ ಆಗಿದೆ ಅಂತ ಹೇಳಿ ಎಫ್ಎಸ್ಎಲ್ ವರದಿಯಲ್ಲಿ ಬಂದಿದೆ. ಇದಿಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ A1 ಪವಿತ್ರ ಪಾದರಕ್ಷೆ ಮೇಲೂ ಕೂಡ ರಕ್ತದ ಕಲೆ ಇರೋದು ಕನ್ಫರ್ಮ್ ಆಗಿದೆ. ಮತ್ತೆ ಅದು ರೇಣುಕಾಸ್ವಾಮಿಯದ್ದೇ ರಕ್ತದ ಕಲೆ ಅಂತ ಎಫ್ಎಸ್ಎಲ್ ನ ರಿಪೋರ್ಟ್ ಕನ್ಫರ್ಮೇಶನ್ ಅನ್ನ ಕೊಟ್ಟಿದೆ. ಅಲ್ಲಿಗೆ ಇಬ್ಬರ ವಿರುದ್ಧ ಈ 2 ಪ್ರಬಲ ಸಾಕ್ಷಿಗಳೇನಿದೆ ಈ ಕೇಸಲ್ಲಿ ಲಾಕ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ಸಿಕ್ಕಿದೆ ಪೊಲೀಸರಿಗೆ. ಸದ್ಯಕ್ಕೆ ತಾವು ತನಿಖೆ ನಡೆಸಿರುವಂತಹ ವರದಿ, ಎಫ್ಎಸ್ಎಲ್ ಇಂದ ಬಂದಿರುವಂತಹ ವರದಿಯನ್ನ ಪೊಲೀಸರು ತಾಳೆ ಮಾಡಿ ನೋಡ್ತಾ ಇದ್ದಾರೆ. ಅದೆರಡೂ ಕೂಡ ಮ್ಯಾಚ್ ಆಗ್ತಾ ಇದ್ದಂಗೆ ಅಲ್ಲಿ ಎಲ್ಲೂ ಒಂದು ಸಣ್ಣ ಲೋಪದೋಷ ಬರದ ರೀತಿಯಲ್ಲಿ ಈ ಕೇಸಲ್ಲಿ ತನಿಖೆ ಮಾಡ್ತಿರೋದ್ರಿಂದ ಚಾರ್ಜ್ ಶೀಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆರೋಪಿಗಳನ್ನ ಲಾಕ್ ಮಾಡುವಂತ ನಿಟ್ಟಲ್ಲಿ. ಹಾಗಾಗಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆಗೂ ಮುಂಚಿತವಾಗಿ ಎಲ್ಲ ವರದಿಗಳನ್ನ ಮ್ಯಾಚ್ ಮಾಡಿ ನೋಡ್ತಾ ಇದ್ದಾರೆ, ಕನ್ಫರ್ಮೇಶನ್ ತಗೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಎಫ್ಎಸ್ಎಲ್ ವರದಿ ಬರೋದನ್ನೇ ಪೊಲೀಸರು ಕಾಯ್ತಾ ಇದ್ರು. ಈಗ ಬಂದ ಮೇಲೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇದಿಷ್ಟೇ ಸಾಕ ಅಥವಾ ಇನ್ನೂ ಹೆಚ್ಚುವರಿಯಾಗಿ ವರದಿಗಳು ಬೇಕಾ ಅಂತ ಹೇಳಿ ಈಗ 2 ಪ್ರಬಲ ಸಾಕ್ಷಿಗಳು ದರ್ಶನ್ ಮತ್ತೆ ಪವಿತ್ರಾಗೆ ಯಾವ ತರ ಕಂಟಕವಾಗುತ್ತೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಎಸ್ಎಲ್ಗೆ ಒಂದಷ್ಟು ವರದಿಗಳನ್ನ ಅಂದ್ರೆ ಎಫ್ಎಸ್ಎಲ್ಗೆ ಒಂದಷ್ಟು ಸ್ಯಾಂಪಲ್ಸ್ ಅನ್ನ ಕೊಟ್ಟಿದ್ರು. ಅದರ ಕಂಪ್ಲೀಟ್ ಆದಂತಹ ಒಂದಷ್ಟು ರಿಪೋರ್ಟ್ಗಳು ಈಗಾಗಲೇ ತನಿಖಾಧಿಕಾರಿಗಳ ಕೈ ಸೇರಿದ್ದು. 70% ರಿಪೋರ್ಟ್ಗಳು ತನಿಖಾಧಿಕಾರಿ ಕೈಗೆ ಸೇರಿದ್ದು. ಅದರಲ್ಲಿ ಪ್ರಮುಖವಾದಂತಹ ಒಂದಷ್ಟು ರಿಪೋರ್ಟ್ಗಳನ್ನು ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಪಾದರಕ್ಷೆಗಳಲ್ಲಿ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಇರುವಂಥದ್ದು ಕೂಡ ಈಗಾಗಲೇ ಬಯಲಾಗಿರುವಂಥದ್ದು. ಅದು ಕೂಡ ಅಷ್ಟೇ ಜೂನ್ 8ನೇ ತಾರೀಕಿನಂದು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದಂತಹ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಅಷ್ಟೇ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಹೀಗೆ ಶೆಡ್ಗೆ ಬಂದಂಥ ಟೈಮ್ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಅಷ್ಟೇ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೈಯಲ್ಲಿದ್ದಂಥ ಒಂದಷ್ಟು ರಕ್ತ ಪವಿತ್ರ ಗೌಡ ಮತ್ತು ದರ್ಶನ್ ಅವತ್ತು ಧರಿಸಿದ್ದಂತಹ ಚಪ್ಪಲ್ಗಳ ಮೇಲೆ ಕೂಡ ಬಿದ್ದಿರುವಂತದ್ದು ಕೂಡ ಈಗಾಗಲೇ ಪತ್ತೆ ಆಗಿತ್ತು. ಯಾಕಂದ್ರೆ ಕೊಲೆ ಆದಂತ ಬಳಿಕ ಆರೋಪಿಗಳು ಸಿಕ್ಕಂತಹ ವೇಳೆಯಲ್ಲಿ ಪೊಲೀಸರು ಅವರ ಮನೆಗಳನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಬಳಿಕ ಅವರು ಯಾವೆಲ್ಲ ಒಂದು ವಸ್ತು ಅಂದ್ರೆ ಅವತ್ತು ಚಪ್ಪಲಿ ಧರಿಸಿದ್ರು ಅವೆಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ರು. ಅವರ ಬಟ್ಟೆಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ರು. ಅದನ್ನ ಸೀಸ್ ಮಾಡ್ಕೊಂಡು ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿದ್ರು. ಈಗ ಎಫ್ಎಸ್ಎಲ್ ನ ರಿಪೋರ್ಟ್ ಕೂಡ ಅಷ್ಟೇ ಬಂದಿದ್ದು ಬಟ್ಟೆಗಳ ಮೇಲೆಯೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಇರುವಂತದ್ದು ಪತ್ತೆಯಾಗಿದೆ. ಇದರ ಜೊತೆಗೆ ಅವರು ಧರಿಸಿದಂತ ಚಪ್ಪಲಿ ಏನಿತ್ತು ಆ ಒಂದು ಚಪ್ಪಲಿ ಮೇಲೆ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ರಕ್ತ ಇರುವಂತದ್ದು ಈಗಾಗಲೇ ಎಫ್ಎಸ್ಎಲ್ ನ ವರದಿಯಲ್ಲಿ ಕನ್ಫರ್ಮ್ ಆಗಿದೆ. ನಟ ದರ್ಶನ್ ನ ಚಪ್ಪಲಿ ಮೇಲೆ ಕೂಡ ಅಷ್ಟೇ ರಕ್ತ ಇರುವಂತದ್ದು ಪತ್ತೆಯಾಗಿದೆ. ಪವಿತ್ರ ಗೌಡ ಹಾಕಿದಂತಹ ಚಪ್ಪಲಿ ಏನಿತ್ತು ಅವತ್ತು ಅದರಲ್ಲಿಯೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ರಕ್ತ ಇರುವಂತದ್ದು ಈಗಾಗಲೇ ಕನ್ಫರ್ಮೇಶನ್ ಬಂದಿರುವಂತದ್ದು. ಇದರ ಜೊತೆಗೆ ಇನ್ನುಳಿದಂತಹ ಒಂದು 6 ಜನ ಆರೋಪಿಗಳ ಒಂದು ಧರಿಸಿದ್ದಂಥ ಚಪ್ಪಲ್ ಮತ್ತು ಶೂಗಳ ಮೇಲೆ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರುವಂಥದ್ದು ಈಗಾಗಲೇ ಎಫ್ಎಸ್ಎಲ್ ನ ವರದಿಯಲ್ಲಿ ದೃಢ ಆಗಿರುವಂಥದ್ದು. ಇದರ ಜೊತೆಗೆ ಅಲ್ಲಿರುವಂತಹ ಬೇರೆ ಬೇರೆ ಒಂದಷ್ಟು ಸ್ಯಾಂಪಲ್ಗಳನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿದ್ರು. ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಮತ್ತು ಮೃತದೇಹವನ್ನು ಬಿಸಾಕೋಕೆ ಬಳಸಿದಂತಹ ಒಂದು ಸ್ಕಾರ್ಪಿಯೋ ವೆಹಿಕಲ್ ಆಗಿರ್ಬೋದು ಅದರಲ್ಲಿರುವಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ ಕೂಡ ಆರೋಪಿಗಳ ಜೊತೆ ಮ್ಯಾಚ್ ಆಗಿದ್ದು ಎಲ್ಲೋ ಒಂದು ರೀತಿ ಇದು ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಸೇರಿದಂತೆ ಉಳಿದಂತ ಆರೋಪಿಗಳಿಗೆ ಕಾನೂನಿನ ಕಂಟಕ ಆಗುವಂತದ್ರಲ್ಲಿ 2 ಮಾತಿಲ್ಲ ಅಂತಾನೆ ಹೇಳ್ಬೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ದರ್ಶನ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. 24ನೇ ACMM ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ.
ಇಲ್ಲಿ ಕುತೂಹಲ ಇರೋದು, ಒಂದು ಅರ್ಜಿ ಬೇಲ್ಗೆ ಇವರು ಇನ್ನೂ ಮೂವ್ ಮಾಡಿಲ್ಲ, ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಹಾಗಾಗಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗೋದಂತೂ ಕನ್ಫರ್ಮ್. ಅಧಿಕೃತವಾಗಿ ಅದನ್ನ ಕೋರ್ಟ್ ಹೇಳಬೇಕಷ್ಟೇ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಇವತ್ತು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಆರೋಪಿಗಳನ್ನ ಒಂದೇ ರೂಮಲ್ಲಿ ಕರ್ಕೊಂಡ್ ಬರ್ತಾರಲ್ಲ, ಆ ಟೈಮ್ನಲ್ಲಿ ದರ್ಶನ್ ಹಾಗೇನೆ ಪವಿತ್ರ ಮುಖಾಮುಖಿ ಆಗ್ತಾರೆ. ಆಲ್ರೆಡಿ ಈ ಕೇಸಲ್ಲಿ ಜೈಲು ಪಾಲಾದ್ಮೇಲೆ ದರ್ಶನ್ ತನ್ನ ಮುಖ ನೋಡ್ತಾ ಇಲ್ಲ ಅಂತ ಹೇಳಿ ಪವಿತ್ರ ಬಹಳಷ್ಟು ಬೇಸರಗೊಂಡಿದ್ದಾರೆ. ಕಳೆದ ಬಾರಿನೂ ಕೂಡ ದರ್ಶನ್ ನಡೆಗೆ ಪವಿತ್ರ ಕಣ್ಣೀರನ್ನ ಹಾಕಿದ್ರು. ತಮ್ಮ ಪರಿಸ್ಥಿತಿಗೆ ಪವಿತ್ರನೇ ಕಾರಣ ಅಂತ ಹೇಳಿ ದರ್ಶನ್ಗೆ ಸಿಟ್ಟು ಬಂದಿದೆ. ಇನ್ನೊಂದ್ ಕಡೆ ತಮ್ಮ ಕುಟುಂಬಸ್ಥರು ಭೇಟಿ ಮಾಡಕ್ ಬಂದಂತ ಸಂದರ್ಭದಲ್ಲಿ ದರ್ಶನ್ ಹಿಂಗ್ ಮಾಡ್ತಿದ್ದಾರೆ, ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಪವಿತ್ರ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.